ನಮಸ್ತೆ ಸ್ನೇಹಿತರೆ, ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ KPSC ಅಂದರೆ ಸಾಕು ಪರೀಕ್ಷಾ ಅಕ್ರಮಗಳು, ಕಳಪೆ ಭಾಷಾಂತರ, ವಿಳಂಬ ನೀತಿ ಹಾಗೂ ಅಭ್ಯರ್ಥಿಗಳ ಪ್ರತಿಭಟನೆಗಳೇ ನಮ್ಮ ಕಣ್ಮುಂದೆ ಬರುತ್ತೆ. PDO, KS ಹಾಗೆ CTI ಹೀಗೆ ಸಾಲು ಪರೀಕ್ಷೆಗಳಲ್ಲಿ ಅಕ್ರಮ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಈ ಎಲ್ಲ ಗೊಂದಲಗಳಿಗೆ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಇದೀಗ KPSCಗೆ ಮೇಜರ್ ಸರ್ಜರಿ ಮಾಡೋದಕ್ಕೆ ಹೊರಟಿರುವಂಥದ್ದು. ಹೌದು ಸ್ನೇಹಿತರೆ, ವಿಧಾನಸಭೆಯಲ್ಲಿ KPSC ವಿವಾದದ ಬಗ್ಗೆ ಬಿಸಿ ಚರ್ಚೆ ನಡೆದಿದೆ. ಸರ್ಕಾರ ಕೆಲವು ಮಹತ್ವದ ಸುಧಾರಣೆಗಳನ್ನು ಕೂಡ ಘೋಷಣೆ ಮಾಡಿದೆ. ಹಾಗಾದರೆ ಮುಂದಿನ ದಿನಗಳಲ್ಲಿ KPSCಯಲ್ಲಿ ಏನೇನು ಬದಲಾವಣೆಗಳು ಆಗ್ತವೆ, UPSC ಮಾದರಿ ಜಾರಿಯಾಗುತ್ತಾ, ಮರುಪರೀಕ್ಷೆ ಬಗ್ಗೆ ಸರ್ಕಾರ ಏನು ಹೇಳ್ತು, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಗೆಳೆಯರೆ, ಸದನದಲ್ಲಿ ಏನೇನಾಯಿತು ಅಂದರೆ ವಿಧಾನಸಭೆ ನಡೀತಾ ಇದೆ. BJP ನಾಯಕರು ಇದರ ಬಗ್ಗೆ ಧ್ವನಿಯನ್ನು ಎತ್ತಿದ್ದಾರೆ. KPSC ಅಕ್ರಮಗಳ ಬಗ್ಗೆ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಸ್ವತಃ ಮುಖ್ಯಮಂತ್ರಿಯವರೇ. ಸೊ ಇಷ್ಟೆಲ್ಲ ಅವಾಂತರಗಳಾಗ್ತಾ ಇದ್ರೂ ಕೂಡ ನಾನು ಏನು ಉತ್ತರವನ್ನು ಕೊಡಲಿ ಅಂತೇಳಿ ಬೇಸರವನ್ನು ವ್ಯಕ್ತಪಡಿಸಿರುವಂಥ ಕುರಿತಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಸದನಕ್ಕೆ ಮಾಹಿತಿಯನ್ನು ತಿಳಿಸಿದರು. ಹಾಗಾದರೆ KPSCಯಲ್ಲಿ ಏನೇನು ಬದಲಾವಣೆಗಳು ಆಗುತ್ತೆ ಅಂತ 5 ಪ್ರಮುಖ ಬದಲಾವಣೆಗಳನ್ನು ತರೋದಕ್ಕೆ ಸರ್ಕಾರ ನಿರ್ಧಾರ ಮಾಡುವಂಥದ್ದು. ಸೊ ಒಂದೊಂದಾಗಿ ನೋಡೋದಾದರೆ ಮೊದಲನೇದಾಗಿ ಸದನ ಸಮಿತಿ ರಚನೆಯನ್ನು ಮಾಡುವಂಥದ್ದು. ಸೊ KPSCಯನ್ನು ಸಂಪೂರ್ಣವಾಗಿ ಸುಧಾರಣೆಯನ್ನು ಮಾಡೋದಕ್ಕೆ ಸರ್ಕಾರ ಶೀಘ್ರದಲ್ಲಿಯೇ ಸದನ ಸಮಿತಿ ಅಂದರೆ ಹೌಸ್ ಆಫ್ ಕಮಿಟಿಯನ್ನು ರಚಿಸುವಂಥದ್ದು. ಈ ಸಮಿತಿ ನೀಡುವಂಥ ವರದಿಯನ್ನು ಮುಂದಿನ ಅಧಿವೇಶನದಲ್ಲಿ ಮಂಡನೆ ಮಾಡಿ ಕಟ್ಟುನಿಟ್ಟಾಗಿ ಜಾರಿಯನ್ನು ಮಾಡಲಾಗುತ್ತೆ ಅಂತ ಒಂದನೇದು. ಹಾಗೆ ಎರಡನೇದು ಸದಸ್ಯರ ಸಂಖ್ಯೆಯನ್ನು ಕಡಿತ ಮಾಡುವಂಥದ್ದು. ಈಗಾಗಲೇ KPSCಯಲ್ಲಿ ಬರೋಬ್ಬರಿ 16 ಸದಸ್ಯರು ಇರುವಂಥದ್ದು. ಉತ್ತರ ಪ್ರದೇಶದಂತಹ ಒಂದು ದೊಡ್ಡ ರಾಜ್ಯದ ಲೋಕಸೇವಾ ಆಯೋಗದಲ್ಲಿಯೇ ಸುಮಾರು 8 ರಿಂದ 9 ಸದಸ್ಯರು ಇರುವಂಥದ್ದು. ಆದರೆ ನಮ್ಮಲ್ಲಿ 16 ಸದಸ್ಯರು ಇದ್ದಾರೆ. ಹಾಗಾಗಿ 2027 ಮೇ ತಿಂಗಳ ವೇಳೆಗೆ KPSC ಸದಸ್ಯರ ಸಂಖ್ಯೆಯನ್ನು 16 ರಿಂದ 8ಕ್ಕೆ ಇಳಿಸೋದಕ್ಕೆ ಸರ್ಕಾರ ತೀರ್ಮಾನವನ್ನು ಮಾಡಿರುವಂಥದ್ದು. ಮೂರನೇದಾಗಿ ಕೇವಲ 25 ಅಂಕಗಳಿಗೆ ಸಂದರ್ಶನ. ಸೊ ಆರಂಭದಲ್ಲಿ ನೀವು ನೋಡ್ಬೋದು, KS ನೇಮಕಾತಿ ಸಂದರ್ಶನಕ್ಕೆ 200 ಅಂಕಗಳಿದ್ವು. ಈ ಹಿಂದೆ BJP ಸರ್ಕಾರ ಇದ್ದಾಗ ಆ ಅಂಕಗಳನ್ನು 50ಕ್ಕೆ ಇಳಿಸಿತ್ತು. ಆದರೆ ಇದನ್ನು ಕೇವಲ 25 ಅಂಕಗಳಿಗೆ ಈಗ ಇಳಿಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ. ಆದರೆ ಇದರಿಂದಾಗಿ ಇಂಟರ್ವ್ಯೂನಲ್ಲಿ ನಡೆಯುವಂಥ ಭ್ರಷ್ಟಾಚಾರಕ್ಕೆ ದೊಡ್ಡ ಬ್ರೇಕ್ ಬೀಳುತ್ತೆ. ಹಾಗೆ ಗ್ರೂಪ್ C ಹುದ್ದೆಗಳಿಗೆ ಸಂದರ್ಶನವನ್ನು ನಡೆಸೋದಿಲ್ಲ. ಕೇವಲ ಗ್ರೂಪ್ A ಮತ್ತು ಗ್ರೂಪ್ B ಹುದ್ದೆಗಳಿಗೆ ಮಾತ್ರ ಸಂದರ್ಶನ, ಅಂದರೆ KS ಹುದ್ದೆಗಳಿಗೆ ಮಾತ್ರ ಇರುವಂಥದ್ದು ಅಂತ. ಆದರೆ ಇಲ್ಲಿ ಬಂದಿರುವಂಥ ಪ್ರಶ್ನೆ, ಸಂದರ್ಶನಕ್ಕಿಂತ ಮುಂಚೆ ಮುಖ್ಯ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ಪ್ರಶ್ನೆ ಎದ್ದಿರುವಂಥದ್ದು. ಇನ್ನು ನಾಲ್ಕನೇದು UPSC ಮಾದರಿಯ ಕ್ಯಾಲೆಂಡರ್. ನಿಮಗೆ UPSC ಗೊತ್ತಿರ್ಬೋದು, 1 ವರ್ಷಕ್ಕೆ ಕಂಪ್ಲೀಟಾಗಿ IAS ಅಥವಾ UPSC ರಿಕ್ರೂಟ್ಮೆಂಟನ್ನು ಕಂಪ್ಲೀಟ್ ಮಾಡುತ್ತೆ. ಆದರೆ ಇಲ್ಲಿ ಒಂದು ರಿಕ್ರೂಟ್ಮೆಂಟ್ ಆಗೋದಕ್ಕೆ ಸುಮಾರು 4 ರಿಂದ 5 ವರ್ಷಗಳು ಆಗುವಂಥದ್ದು. ಹಾಗಾಗಿ ಇನ್ನು ಮುಂದೆ UPSC ಯಾವ ರೀತಿಯಾಗಿ ಮಾದರಿಯ ಒಂದು ಕ್ಯಾಲೆಂಡರನ್ನು ಹಾಕೊಳ್ಳುತ್ತೋ, ಯಾವ ರೀತಿಯಾಗಿ ನಿರ್ದಿಷ್ಟ ದಿನಾಂಕದಂದಿಯೇ ಪರೀಕ್ಷೆಯನ್ನು ನಡೆಸುತ್ತೋ, ಅದೇ ರೀತಿಯ ಪರೀಕ್ಷೆಯನ್ನು KPSCಯಲ್ಲೂ ಕೂಡ ಕಟ್ಟುನಿಟ್ಟಾಗಿ ತರಬೇಕು ಅನ್ನುವಂಥದ್ದು ನಾಲ್ಕನೇದು. ಐದನೇದು KEA ಮಾದರಿ ಪ್ರಶ್ನೆ ಪತ್ರಿಕೆ. ಸೊ ಭಾಷಾಂತರದ ಎಡವಟ್ಟುಗಳನ್ನು ತಪ್ಪಿಸೋದಕ್ಕೆ KEA ಮಾದರಿಯಲ್ಲಿ ಮೊದಲೇ ಸುಮಾರು 2000 ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಕನ್ನಡಕ್ಕೆ ಅನುವಾದಿಸಿ ಇಟ್ಟುಕೊಳ್ಳೋದಕ್ಕೆ ಚಿಂತನೆಯನ್ನು ನಡೆಸಿರುವಂಥದ್ದು. KEA ಇತ್ತೀಚೆಗೆ ಮಾಡೆಲ್ ಕ್ವಶನ್ ಪೇಪರ್ಗೆ ಒಂದು ಕ್ವಶನ್ ಬ್ಯಾಂಕನ್ನು ಮಾಡಿರುತ್ತೆ. ಸೊ ಕ್ವಶನ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಆಂಗ್ಲ ಮತ್ತು ಕನ್ನಡಕ್ಕೆ ಅನುವಾದವನ್ನು ಮಾಡೋದಕ್ಕೆ ಪರಿಣಿತರನ್ನು ಕೂಡ ನೇಮಕವನ್ನು ಮಾಡಿಕೊಂಡಿರುವಂಥದ್ದು. ಸೊ ಈಗ ಮಾಡಿಕೊಂಡಾಗ ಭಾಷಾಂತರದಲ್ಲಿ ಎಡವಟ್ಟುಗಳು ಆಗೋದಿಲ್ಲ ಅಂತ. ಇನ್ನೊಂದು ಪ್ರಮುಖ ಪ್ರಶ್ನೆ, KS ಮರುಪರೀಕ್ಷೆ ಆಗುತ್ತಾ ಅಂತ. ಇತ್ತೀಚೆಗೆ ಮುಖ್ಯ ಪರೀಕ್ಷೆಯ ಅಂಕವನ್ನು ಬಿಡುಗಡೆ ಮಾಡಿದಾಗ, ಅದರ ರಿಸಲ್ಟನ್ನು ಬಿಡುಗಡೆಯನ್ನು ಮಾಡಿದಾಗ ದೊಡ್ಡ ವಿವಾದ ಇತ್ತು. ಒಂದೇ ಕೇಂದ್ರದಲ್ಲಿ 15 ಜನ ಪಾಸ್ ಆಗಿದ್ದಾರೆ ಅನ್ನುವಂಥ, 11 ಜನ ಇಂಟರ್ವ್ಯೂಗೆ ಆಯ್ಕೆಯಾಗಿದ್ದಾರೆ ಅನ್ನುವಂಥ, ಮತ್ತು ಅದರಲ್ಲಿ ಕೂಡ ಒಂದೇ ಕುಟುಂಬದಲ್ಲೂ ಕೂಡ ಆಯ್ಕೆಯಾಗಿದ್ದಾರೆ ಅನ್ನುವಂಥದ್ದು. ಆದರೆ ಇದಕ್ಕೆ ಉತ್ತರಿಸಿರ್ತಕ್ಕಂಥ ಕೃಷ್ಣ ಬೈರೇಗೌಡರು, CCTVಯನ್ನು ಪರಿಶೀಲನೆ ಮಾಡಲಾಗಿದೆ, ಯಾವುದೇ ಲೋಪಗಳು ಕಂಡು ಬಂದಿಲ್ಲ, ಕೇವಲ ಅನುಮಾನದ ಆಧಾರದ ಮೇಲೆ ಮರುಪರೀಕ್ಷೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಸಾವಿರಾರು ವಿದ್ಯಾರ್ಥಿಗಳಿಗೆ ಇದರಿಂದ ಅನುಕೂಲ ಆಗುತ್ತೆ. ಸೊ ನಿರ್ದಿಷ್ಟವಾಗಿ ಯಾವುದಾದ್ರೂ ಎವಿಡೆನ್ಸ್ಗಳು ಇದ್ದರೆ ಖಂಡಿತವಾಗಿ ತನಿಖೆಯನ್ನು ಮಾಡಿಸ್ತೀವಿ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, KPSCಯಲ್ಲಿನ ಭ್ರಷ್ಟಾಚಾರ ಮತ್ತು ಅವ್ಯವಸ್ಥೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಹೊಸ ಕಾಯ್ದೆ ಮತ್ತು ಸದನ ಸಮಿತಿಯ ಮೊರೆ ಹೋಗಿರುವಂಥದ್ದು. ಈ ಎಲ್ಲ ಬದಲಾವಣೆಗಳು ಕೇವಲ ಕಾಗದದ ಮೇಲೆ ಉಳಿಯದೆ ನಿಜಕ್ಕೂ ಜಾರಿಯಾದರೆ ಲಕ್ಷಾಂತರ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತೆ. ಸೊ ಇದಕ್ಕೆ ನಿಮ್ಮ ಅನಿಸಿಕೆ ಏನು, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಗೆಳೆಯರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ನಮಸ್ಕಾರ.